ದಾರಿದೀಪ ಯಾಕೋ ದೀಪದಲ್ಲಿ ಎಣ್ಣೆ ಕಡಿಮೆ ಆಯ್ತನಾ? ಕರೆಕ್ಟ್ ಆಗಿ ಹೇಳಿದೆ ಕಣ, ಸ್ವಲ್ಪ ದುಡ್ಡು ಬೇಕಿತ್ತ. ಗುಂಡಣ್ಣವ್ರೆ, ನಿಮ್ಮಂತ ಲಾಯರ್ ಹೀಗೆ ಅಂದ್ಬಿಟ್ರೆ ಇಂಥ ಕಲಾವಿದ್ರ ಗತಿ ಏನಪ್ಪ? ಸುಮ್ನೆರಮ್ಮ ನೀನು, ನಿನ್ಗೇನ್ ಗೊತ್ತು ಗಂಡಸ್ರ ಕಷ್ಟ. ನಾವು ದುಡ್ದು ತಂದಾಕ್ತಿವಿ, ನೀವ್ ತಿಂದು ತೇಗ್ತೀರಾ. ಎಷ್ಟ್ ಬೇಕಾಗಿತ್ತ? 20,000 ರೂಪಾಯಿ ಬೇಕಿತ್ತ. ಇದೇನಮ್ಮ? ಒಂದ್ ನಿಮಿಷ ಇರಿ. ವೈಶಾಲಿ, ನಾನ್ ಕೊಡಲ್ಲ ಕಣೆ. ಯಾಕೆ ಕೊಡ್ಬೇಕು? ಪಾಪ ನಿನ್ ಗಂಡ ಕಷ್ಟದಲ್ಲಿದ್ದಾರೆ ಕಣೆ. ಈಗ ಗಂಡ ದುಡ್ಡು ಕೊಟ್ಟಿರ್ತಾರಲ್ವಾ, ಅದನ್ನೇ ಕೊಟ್ಬಿಡು. ಅದು ಅವ್ರು ಕೊಟ್ಟಿರೋ ದುಡ್ಡಲ್ಲಮ್ಮ, ನಮ್ ತವ್ರ ಮನೆ ದುಡ್ಡು, ನನ್ ದುಡ್ಡು. ಸರಿ, 20,000 ರೂಪಾಯಿ ಬೇಕಂತೆ ಕಣೆ. ಸಾಲ ಆದ್ರೆ ಕೊಡ್ತೀನಿ. ಹೇಳ್ರಿ ಪಿನ್ನು, ಎಷ್ಟ್ರಿ ಸಾಲ ಕೊಡ್ತೀರಾ? ನಿಮ್ಗೆ ಎಷ್ಟ್ರಿ ಇಂಟ್ರೆಸ್ಟ್ ಬೇಕು? 1%, 2%? ನೋಡ್ರಿ, 20,000 ರೂಪಾಯಿ ಕೊಡ್ತೀನಿ. 10% ಬಡ್ಡಿ ಕೊಡ್ಬೇಕಷ್ಟೇ. 10%? ಮುಗ್ದೋಯ್ತು. ನೀರ್ ಚಿಮ್ಸಿ ತಲೆ ಬೋಳ್ಸಿ ನಾಮ ಹಾಕಿ ಕತ್ತೆ ಸವಾರಿ ಮಾಡೋದು ಒಂದೇ ಬಾಕಿ. ಅದಕ್ಕೆ ಮಾತಾಡ್ತಾ ಇದ್ದೀನಿ. ಮನೇಲೆ ತಗೊಂಬಿಡ, ಮಾನ ಹೋದ್ರೆ ಮನೇಲೆ ಹೋಗ್ಬಿಡಿ. ಆದ್ರೂ ರೇಟ್ ಜಾಸ್ತಿ ಆಯ್ತಾ? ಒಂದ್ ನಿಮಿಷ ಮಾತಾಡ್ತೀನಿ. ರೇ ಪಿನೋ, ಒಂದ್ 7% ಮಾಡ್ಕೊಳ್ರಿ. 7 ಒಳ್ಳೆ ಫಿಗರ್ ಅಲ್ಲ ರೀ, 8% ಮಾಡ್ಕೊಳ್ರಿ. ಓಕೆನಾ? ಆಯ್ತು ಬಿಡ. ಬಾಯ್ ಮಾತಲ್ಲೆಲ್ಲ ಹೇಳಿದ್ರ ಆಗಲ್ಲ. ಬಾಂಡ್ ಪೇಪರ್ ಮೇಲೆ ಸೈನ್ ಆಗ್ಬೇಕು. ಆಯ್ತೇನ್ರಿ ಸೈನು? ತೋಳ್ರಿ. ನೋಡ್ರಿ, ಪ್ರತಿ ತಿಂಗಳು 1ನೇ ತಾರೀಕು ಕರೆಕ್ಟ್ ಆಗಿ ಬಡ್ಡಿ ದುಡ್ಡು ಬಂದ್ಬಿಡ್ಬೇಕು. ದಾರಿದೀಪ, ಒಂದೇ ತಿಂಗಳ ಸಾಲ ತೀರ್ಸೋ 8% ಬಡ್ಡಿ ಕಣೋ. ವರ್ಷ ಪೂರ್ತಿ ಬಡ್ಡಿ ಕಟ್ತಾ ಹೋದ್ರೆ 20,000ಕ್ಕೆ 20,000 ಬಡ್ಡಿನೇ ಆಗೋಗುತ್ತೆ. ರೀ, ಇವತ್ತು ತಾರೀಕು ಎಷ್ಟ್ರಿ? ಡೇಟ್ ಎಷ್ಟಾದ್ರೆ ಏನಂತಮ್ಮ, ಕ್ಯಾಲೆಂಡರ್ ಯಾಕೆ ನೋಡ್ತೀಯಾ? ಅಗ್ರಿಮೆಂಟ್ ಪ್ರಕಾರ ಇವತ್ತು 1ನೇ ತಾರೀಕೆ ದುಡ್ಡು ಬರ್ಬೇಕು. ಅಲ್ಲಮ್ಮ, ನಾನೇನ್ ಸರ್ಕಾರಿ ಕೆಲಸದಲ್ಲಿದ್ದೀನ? ಕ್ಲೈಂಟ್ಗಳ ಮುಂದೆ ಕೈ ಚಾಚಬೇಕು. ಲಾಯರ್ ಕಷ್ಟ ಏನು ಅಂತ ಲಾಯರ್ಗೆ ಮಾತ್ರ ಗೊತ್ತಿರುತ್ತಮ್ಮ. ಅದ್ಯಾರನ್ನೂ ಉದ್ಧಾರ ಮಾಡಕ್ ಹೋಗ್ತೀವಿ, ನಾವು ಹಾಳಾಗ್ತಾ ಇರ್ತೀವಿ. ನಿಮ್ ಭಾವನೆಗಳಿಗೆ ನನ್ನ ಹತ್ರ ಬೆಲೆ ಇಲ್ಲ. ಇವತ್ತು 1ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ಅಷ್ಟರಲ್ಲಿ ನನಗೆ ಬಡ್ಡಿ ದುಡ್ಡು ಬರ್ಬೇಕು. ಪಿನೋ, ಒಂದ್ 2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ರಿ, ಕೊಡ್ತಾನೆ. ತುಂಬಾ ಒಳ್ಳೆ ಮನುಷ್ಯ. ಸಾಧ್ಯನೇ ಇಲ್ಲ ರೀ. 2ನೇ ತಾರೀಕು ಬಂದ್ರೆ 2ನೇ ತಿಂಗಳು ಬಡ್ಡಿ ಶುರುವಾಗೋಗ್ಬಿಡುತ್ತೆ. ನೀವ್ ಇವತ್ತೇ ಕೊಟ್ರೆ ಬರೀ 1,600 ರೂಪಾಯಿ, ನಾಳೆ ಕೊಟ್ರೆ ಮುಂದಿನ ತಿಂಗಳದು ಸೇರಿಸಿ ಬಡ್ಡಿ ದುಡ್ಡು ಕೊಡ್ಬೇಕಾಗತ್ತೆ. ಚಕ್ರ ಬಡ್ಡಿನ ದುಡ್ಡಿನ ರೂಪದಲ್ಲಿ ಯಾಕೆ ವಸೂಲಿ ಮಾಡ್ತೀಯ? ಬೇರೆ ರೀತಿ ವಸೂಲಿ ಮಾಡು. ಅಂದ್ರೆ ಗುಂಡಣ್ಣವ್ರ ಕೈಯಲ್ಲಿ ಮನೆ ಕೆಲಸ ಮಾಡಿಸಿ ಚಕ್ರ ಬಡ್ಡಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು. ಗುಂಡಣ್ಣವ್ರೆ, ನೀವು ಮನೆ ಕೆಲಸ ಮಾಡ್ಬೇಕಾಗುತ್ತೆ. ಏನ್ ಕೆಲಸ ಮೇಡಮ್ನವ್ರೆ? ಮನೆ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ರಂಗೋಲೆ ಹಾಕ್ಬೇಕು, ಬಾಲ್ ನೀರ್ ಹಾಕ್ಬೇಕು, ಕಾಯಿ ತುರಿಬೇಕು, ಇಷ್ಟ ಕೆಲಸ ಮಾಡ್ಬೇಕು. ಮತ್ತೆ ಕೋರ್ಟ್? ಇಷ್ಟ ಕೆಲಸ ಎಲ್ಲ ಮಾಡಿ ಆಮೇಲೆ ಕೋರ್ಟ್ ಹೋಗಿ. ಮನೆ ಕೆಲಸ ಆಗ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬೇಡಿ. ನಿಮ್ ಬಾವ ಮನಿ ಕೆಲಸ ಮಾಡ್ಕೊಂಡಿದ್ರು, ನೀವು ಸುಮ್ನೆ ಕುಂತೀರಲ್ರಿ. ನಾನೇನೋ ಮಾಡ್ಲಿ, ನಾನ್ ಕೆಲ್ಸ ಮಾಡ್ತೀನಿ ಅಂದ್ರು ನಮ್ಮ ಅಕ್ಕ ಬಿಡಲ್ಲ. ಹೇಳಕ್ ಹೋಗ್ಬೇಡ್ರಿ, ತೋರಿ ಕಸ್ಬರಿಗೆ. ಗುಂಡ, ಏನೋ ಇದೆಲ್ಲ? ನಾನು ಗುಂಡ ಅಲ್ಲ, ಗುಂಡಮ್ಮ. ಈ ವೇಷನ ತೆಗ್ದಾಗ ದೂರ ನಿಂತ್ಕೊಂಡ್ ಮಾತಾಡು, ಮೈ ಮೇಲೆ ಬೀಳ್ತೀಯಲ್ಲ, ನಾಚಿಕಾಗಲ್ವ ಮಾಮ? ಏನ್ರಿ ಆಗಿದೆ ನಿಮ್ಗೆ? ಇವತ್ತು ಯಾವ ತರಕಾರಿ ಹಾಕಿ ಹುಳಿ ಮಾಡ್ಲಿ? ಅಯ್ಯೋ, ನಿಮ್ಮ ಬಿಚಾಕ್ರಿ ಇದನ್ನೆಲ್ಲ. ಎಲ್ರ ಮುಂದೆ ಬಿಚ್ಚೋಕ್ ನಾಚಿಕೆ ಆಗುತ್ತಪ್ಪ, ಮಾಮ ನೋಡಲ್ವಾ? ಸುಬ್ಬು, ಏನು ಇದು? ಅಕ್ಕ, ಏನೋ ಎಡವಟ್ ಆಗೈತಿ. ಗುಂಡ, ನೀನ್ ಗಂಡಸ್ರ ತರ ಬಿಹೇವ್ ಮಾಡ್ತಿಲ್ಲ ಕಣ, ಬೇರೆ ಯಾವ್ದೋ ತರ ಬಿಹೇವ್ ಮಾಡ್ತಿದ್ಯಾ. ಹತ್ರ ಬರಬೇಡ, ದೂರ ನಿಂತ್ಕೊಂಬಮ್ಮ. ನೀನೀಗ ಅರ್ಧಜ್ಞಾನದಲ್ಲಿದ್ಯಾ? ಹೌದು. ನೀನೀಗ ಸುಪ್ತಾವಸ್ಥೆಯಲ್ಲಿದ್ಯಾ? ಹೌದು. ಇದು ನಿನ್ನಿಂದ ಸಾಧ್ಯ ಆಗುತ್ತೆ. ನೀನು ಗಂಡಸು, ನೀನು ಬದಲಾಗಲೇಬೇಕು. ನೀನ್ ಯಾರು? ನಿನ್ನ ಬಲ ಏನು? ನಿನ್ನ ಶೌರ್ಯ ಏನು? ನಾನು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಮಾಡ್ತೀನಿ. ಯಾರು ಹೇಳಿದ್ರು? ವೈಶಾಲಿ, ನನ್ನನ್ನು ಏನ್ ಅನ್ಕೊಂಡಿದ್ಯಾ? ಗಂಡನ ಕೈಲಿ ಮನೆ ಕೆಲಸ ಮಾಡಿಸ್ತಿಲ್ಲ, ನಾಚಿಕೆ ಆಗಲ್ಲ? ಏನ್ ಸುರ್ಗತ್ತೆ? ಅವ್ರು ಹೇಳಿದ್ದು ನೀನ್ ಅವ್ರಿಗೆ ಕೊಡ್ಬೇಕಲ್ಲ ಸಾಲ, ಅದು ಮನ್ನಾ ಕಣ. ಈ ಅಗ್ರಿಮೆಂಟ್ ಕ್ಯಾನ್ಸಲ್ ಅಲ್ವೇನ್ರಿ? ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಅಗ್ರಿಮೆಂಟ್ ಪೇಪರ್ ಸೈನ್ ಮಾಡಿದಿನಲ್ಲ, ಅದನ್ನ ಅರ್ಧ ಹಾಕ್ಬೇಕು. ಕೈ ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್ ರೀ. ನೀವ್ ನನ್ಗೆ ಯಾವ ದುಡ್ಡು ಕೊಡೋಷ್ಟಿಲ್ಲ. ಮುಂಚಿನ ತರ ನನ್ ಜೊತೆ ಇದ್ಬಿಡ್ರಿ, ಅಷ್ಟೇ ಸಾಕು. ಗುಂಡ, ಇಷ್ಟೊಂದು ಕೇಳ್ಕೊತಿದ್ದಾರೆ, ಒಪ್ಕೊಳ್ಳಲೆ. ಲೇ ಪರಮ, ನೀನ್ ಹೇಳಿದ್ಯ ಅಂತ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಮಾಮೂಲಾಗಿರ್ತೀನಿ. ಶಬಾಷ್ ಕಣ, ಆದ್ರೂ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದೆ. 20,000 ಸಾಲ ಕ್ಯಾನ್ಸಲ್ ಮಾಡಕ್ಕೋಸ್ಕರ ಈ ಅವತಾರ ಹಾಕ್ಬೇಕಾಯ್ತಮ್ಮ.